ಒಳ ಮೀಸಲಾತಿ ಬಗ್ಗೆ ಇವತ್ತು ಸರ್ಕಾರ ಒಂದು ನಿಲುವನ್ನು ತಗೊಂಡಿದೆ. ಆ ನಿಲುವಿನಲ್ಲಿ ಎಡ ಸಮುದಾಯಕ್ಕೆ 5.25%, ಬಲ ಮತ್ತು ಅದರ ಸಮಾನಾಂತರ ಸಮುದಾಯಗಳಿಗೆ 5.25 ಮತ್ತು ಪರ್ಟಿಕ್ಯುಲರ್ ಆಗಿ ಸ್ಪೃಶ್ಯ ಸಮುದಾಯಗಳಿಗೆ 4.5 ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ. ಇಲ್ಲಿ ಈ ಎಲ್ಲವನ್ನೂ ಕೊಟ್ಟಿರುವಂಥದ್ದು ಯಾವ ಸೈಂಟಿಫಿಕ್ ಆಧಾರದ ಮೇಲೆ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗಾಗಲೇ ಜಸ್ಟಿಸ್ ಸದಾಶಿವ ಅವರು 6, 5, 4, 1 ಅಂತ ಕೊಟ್ಟಿದ್ರು. ಅದಕ್ಕೆ ಆಧಾರ ಇತ್ತು, ಅದಕ್ಕೊಂದು ಎಂಪರಿಕಲ್ ಡೇಟಾ ಇತ್ತು, ಮಾಡಿದ್ರು. ಅದಾದ ನಂತರ ನಾಗಮೋಹನ್ ದಾಸ್ ಅವರು 1, 6, 5, 4, 1 ಅಂತ ಮಾಡಿದ್ರು. ಈಗ ಈ ಸರ್ಕಾರ ಏನ್ ಮಾಡ್ತು, ಅದನ್ನ ನಾಗಮೋಹನ್ ದಾಸ್ ಕೊಟ್ಟಿರುವಂತಹ ವರದಿನ ಇಟ್ಕೊಂಡು ಅವ್ರ ಕ್ಯಾಬಿನೆಟ್ ಡಿಸಿಷನ್ ಏನ್ ಮಾಡಿದ್ರು, ಮತ್ತೆ 6, 6, 5 ಅಂತ ಮಾಡಿದ್ರು. ಇದೆಲ್ಲವೂ ಕೂಡ ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಕೂಡ ರಿಜೆಕ್ಟ್ ಮಾಡಿದ್ರು. ಆದರೆ ಸಮಸ್ಯೆ ಇರೋದೇನು ಅಂತ ಹೇಳಿದ್ರೆ, ಸರ್ಕಾರ ಇವತ್ತು ಮಾಡಿದೆಯಲ್ಲ, ಅದೇನು 5.25 ಮತ್ತು 5.25 ಮತ್ತು 4.50 ಮಾಡಿದೆಯಲ್ಲ, ಇದು ಯಾವ ಆಧಾರದ ಮೇಲೆ ಮಾಡಿದೆ? ನಾಗಮೋಹನ್ ದಾಸ್ ಮಾಡಿದ್ದಕ್ಕೆ ಒಂದು ಎಂಪರಿಕಲ್ ಡೇಟಾ ಇದೆ, ಅಥವಾ ಸದಾಶಿವ ಅವರು ಮಾಡಿದ್ದಕ್ಕೂ ಕೂಡ ಒಂದು ಎಂಪರಿಕಲ್ ಡೇಟಾ ಇದೆ. ಇವರು ಯಾವ ಡೇಟಾ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಅನ್ಯಾಯ ಆಗ್ತಿರೋದು ಯಾರಿಗೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಅಲೆಮಾರಿಗಳಿಗೆ. ಅಲೆಮಾರಿ ಸಮುದಾಯಗಳು ಮೊದಲಿಂದಲೂ ಕೂಡ 1% ಮೀಸಲಾತಿನ ಜಸ್ಟಿಸ್ ಸದಾಶಿವನೂ ಹೇಳಿದ್ರು, ನಾಗಮೋಹನ್ ದಾಸ್ ಅವರು ಹೇಳಿದ್ರು. ಅದ್ರ ಜೊತೆಗೆ ಮಾಧುಸ್ವಾಮಿ ಅಂತ ಹೇಳ್ಬಿಟ್ಟು ಒಂದು ಸಮಿತಿ ರಿಪೋರ್ಟ್ ಕೊಟ್ಟರು, ಅಲ್ಲೂ ಕೂಡ 1% ಕೊಡಬೇಕು ಅಂತ ಹೇಳಿದ್ರು. ಈಗ 1% ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಗಳಿಗೆ ಕೊಡ್ತಾ ಇಲ್ಲ. ಇವರೇನ್ ಮಾಡಿದ್ದಾರೆ, ಸ್ಪೃಶ್ಯ ಸಮುದಾಯಗಳ ಜೊತೆ ತಗೊಳ್ಳಿ, ಅಲ್ಲಿ 20% ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ 20% ತಗೊಳ್ತೀರಾ, ಅದನ್ನ ಹೆಂಗೆ ವಿವರಿಸ್ತೀರಾ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕೆ ಅಂತ ಕೇಳಿದ್ರೆ, ಸಪರೇಟ್ ಆಗಿ 1% ಮೀಸಲಾತಿನ ಇದಕ್ಕೆ ಅಲೆಮಾರಿ ಸಮುದಾಯಗಳಿಗೆ ಕೊಟ್ಬಿಟ್ಟಿದ್ದಾರೆ. ಇದು ಯಾವ ತಟ್ಟೆನೂ ಇರ್ತಾನೆ ಇರಲಿಲ್ಲ. ಯಾಕೆ ಅವರು 1% ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಸಮುದಾಯಗಳು ಅಸಹಾಯಕವಾಗಿದ್ದಾವೆ, ಯಾರು ಹೇಳೋರು ಕೇಳೋರು ಗತಿ ಇಲ್ಲ, ಬಡವರು, ನಿರ್ಗತಿಕರು, ಅವ್ರದ್ದು ಹೆಚ್ಚು ಓಟ್ಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸಮುದಾಯಗಳನ್ನ ನೀವು ನಿರ್ಲಕ್ಷಿಸ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಅಲ್ಲಿ. ನೋಡಿ, ಬಹಳ ಪ್ರಮುಖವಾಗಿ ಹೇಳುವಂತ ಇದೇನು ಅಂತ ಹೇಳಿದ್ರೆ, ಒಳ ಮೀಸಲಾತಿಯ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಸಮುದಾಯಗಳಿಗೆ ಈವರೆಗೂ ಕೂಡ ಏನೂ ದಕ್ಕಿರ್ಲಿಲ್ವೋ ಆ ಸಮುದಾಯಗಳಿಗೆ ಕೊಡುವಂಥದ್ದು ಒಳ ಮೀಸಲಾತಿ. ಈಗ ಈ ಸಮುದಾಯಗಳಿಗೆ ಇನ್ನೂ ಖಾತೆನೇ ಓಪನ್ ಆಗಿಲ್ಲ. ದೊಡ್ಡ ಸಮುದಾಯಗಳು ಕೇಳ್ತಾ ಇರೋದೇನು, ನಮಗೆ ಸಾಲದು ಅಂತ ಕೇಳ್ತಾ ಇದ್ದಾರೆ. ಇವರು ಸಾಲದು ಅನ್ನೋ ಪ್ರಶ್ನೆ ಇಲ್ಲ, ನಮ್ಮ ಖಾತೆ ಓಪನ್ ಮಾಡಬೇಕು. ಇದುವರೆಗೂ ಕೂಡ ನಮಗೆ ಏನು ಸಿಕ್ಕೇ ಇಲ್ಲ, ನಮ್ಮ ಖಾತೆ ಆದ್ರೂ ಓಪನ್ ಮಾಡಿ, ಈಗಾದ್ರೂ ಓಪನ್ ಮಾಡಿ ಅಂತ ಕೇಳ್ತಾ ಇರುವಂತ ಸಮುದಾಯಗಳಿಗೆ ಈ ತರ ಅನ್ಯಾಯ ಮಾಡೋದಿದೆಯಲ್ಲ, ಇದು ಅಕ್ಷಮ್ಯ. ಇದು ನಿಜಕ್ಕೂ ಕೂಡ ಏನಾದರೂ ಇವರು ಒಳ ಮೀಸಲಾತಿನಲ್ಲಿ ಇವರಿಗೆ ಪರ್ಟಿಕ್ಯುಲರ್ ಆಗಿ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದು ಅಂತ ಹೇಳಿದ್ರೆ, ಖಂಡಿತ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕಂತೂ ಒಳ್ಳೆ ಹೆಸರು ಬರಲ್ಲ, ಸಿದ್ದರಾಮಯ್ಯನವ್ರಿಗೂ ಕೂಡ ಒಳ್ಳೆ ಹೆಸರು ಬರಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಯಾಕೆಂತ ಕೇಳಿದ್ರೆ, ಅತ್ಯಂತ ನಿಕೃಷ್ಟವಾದ ಸಮುದಾಯಗಳು. ಸಿದ್ದರಾಮಯ್ಯನವರು ಸದಾ ಹೇಳ್ತಾ ಇರ್ತಾರೆ, ಕಟ್ಟ ಕಡೆಯ ವ್ಯಕ್ತಿಗಳಿಗಾಗಿ ನಾನು ಅಂತ ಸಾವಿರಾರು ಸಲ ಹೇಳಿದ್ದಾರೆ. ಪ್ರತಿ ಭಾಷಣದಲ್ಲೂ ಹೇಳ್ತಾ ಇರ್ತಾರೆ. ಇವತ್ತು ಕಟ್ಟ ಕಡೆಯ ವ್ಯಕ್ತಿಗಳನ್ನ ಎಲ್ಲೂ ಇಲ್ದಂಗೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಪೃಶ್ಯ ಸಮುದಾಯಗಳ ಜೊತೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸ್ಪೃಶ್ಯ ಸಮುದಾಯಗಳ ಜೊತೆಯಲ್ಲಿ ನಾವೇ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಎಡ ಮತ್ತು ಬಲ ಸಮುದಾಯಗಳು ಹೇಳ್ತಾರೆ. ಹಂಗಿರುವಾಗ ಪಾಪ ದಿಕ್ಕೇ ಇಲ್ಲದಂತ ಅಲೆಮಾರಿಗಳು ಈ ಸಮುದಾಯಗಳ ಜೊತೆಯಲ್ಲಿ ಹಿಂಗೆ ಅವರು ಶೇರ್ ತಗೊಳ್ತಾರೆ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ಕೋರ್ಟಲ್ಲಿ ಕೇಸ್ ಇದೆ. ಈ ಅಲೆಮಾರಿ ಸಮುದಾಯಗಳು ಕೇಸನ್ನ ನಾವೇ ಹಾಕ್ಸಿದೀವಿ, ನಾನು ಹಾಕಿದ್ವಿ, ಅಂದ್ರೆ ನಮ್ಮ ಸಂಘಟನೆಯಿಂದ ಹಾಕ್ಸಿದೀವಿ ನಾವು. ಇದು ಪೆಂಡಿಂಗ್ ಇರುವಾಗ ಇದು ಮಾಡಿದ್ದಾರೆ. ಬಹುಶಃ ಇದು ಊರ್ಜಿತ ಆಗಲ್ಲ. ಇದು ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಲಿಕ್ಕೆ ಇಚ್ಛೆ ಪಡ್ತಾ ಇದೆ.